777 ಚಾರ್ಲಿಯಿಂದ ಮಿಂಚಿದ ನಟಿ ಸಂಗೀತಾ ಶೃಂಗೇರಿ ಈಗಂತೂ ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದ ಸಂಗೀತಾ ಶೃಂಗೇರಿಗೆ ಅಭಿಮಾನಿಗಳ ಬಳಗ ಜಾಸ್ತಿನೇ ಆಗಿದೆ. ಅದರಲ್ಲಿಯೂ ಬಿಗ್ ಬಾಸ್ ಮನೆಯಲ್ಲಿ ಅವರ ಗತ್ತು ಗಾಂಭೀರ್ಯಕ್ಕೆ ಮನಸೋದವರೇ ಇಲ್ಲ. ಹೀಗಾಗಿ ಬಿಗ್ ಬಾಸ್ ಮನೆಯ ಆರಂಭದಲ್ಲಿಯೇ ನ್ಯೂ ಕ್ರಶ್ ಎಂಬ ಬಿರುದನ್ನ ಪಡೆದುಕೊಂಡಿದ್ದರು. ಚಾರ್ಲಿ ಸಿನಿಮಾ ಮೂಲಕ ಮತ್ತಷ್ಟು ಖ್ಯಾತಿ ಪಡೆದಿದ್ದರು ಸಂಗೀತಾ ಶೃಂಗೇರಿ. ಸಂಗೀತಾ ಬಿಗ್ ಬಾಸ್ ಮನೆಯಲ್ಲಿಯೇ ತನ್ನ ಓದು, ಬೆಳೆದ ರೀತಿ, ಕುಟುಂಬದ ಹಿನ್ನೆಲೆ ಬಗ್ಗೆ ಹೇಳಿದರು. ಅವರ ತಂದೆ ಭಾರತೀಯ ಸೇನೆಯಲ್ಲಿ ಸೇವೆ ಮಾಡುತ್ತಿದ್ದ ಕಾರಣ ಒಂದು ಊರಲ್ಲಿ ಹಲವು ಕಡೆ ತಮ್ಮ ವಿದ್ಯಾಭ್ಯಾಸ ಮುಗಿಸಿದ್ದರು. ಕೇಂದ್ರೀಯ ವಿದ್ಯಾಲಯಲ್ಲಿ ಓದಿದವರು. ಸಾಕಷ್ಟು ಜನರಿಗೆ ಸಂಗೀತಾ ಅವರನ್ನ ನೋಡಿದರೆ ಬೆಂಗಳೂರಿನ ಹುಡುಗಿ ಏನೋ ಎಂಬಂತೆ ಫೀಲ್ ಆಗುತ್ತೆ. ಆದರೆ ಸಂಗೀತಾ ಮುಂದಿರುವ ಶೃಂಗೇರಿ ಬಂದಿದ್ದು ಹೇಗೆ ಎಂಬ ಪ್ರಶ್ನೆಗೆ ಅವರೇ ಉತ್ತರಿಸಿದ್ದಾರೆ. ನನ್ನ ಅಪ್ಪ ಶೃಂಗೇರಿಯವರು. ಅವರು ಡಿಫೆನ್ಸ್ನಲ್ಲಿ ಇರುವ ಕಾರಣ ಬೇರೆ ಬೇರೆ ರಾಜ್ಯದಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು. ಒಮ್ಮೆ ಒಂದು ಸಿನಿಮಾದ ಪ್ರಮೋಷನ್ ಸಮಯದಲ್ಲಿ ರಾಘಣ್ಣನನ್ನ ಭೇಟಿ ಮಾಡಿದೆ. ಆಗ ನನ್ನ ಹುಟ್ಟೂರು ಶೃಂಗೇರಿ ಅಂತ ಹೇಳಿದೆ. ಆಗ ರಾಘಣ್ಣ ಸುಮಾರು ವಿಚಾರಗಳನ್ನ ಹೇಳಿದರು. ಅಪ್ಪಾಜಿ ಎಷ್ಟೆಲ್ಲ ಸಿನಿಮಾಗಳನ್ನು ಮಾಡಿದ್ದಾರೆ ಎಂಬುದು. ಅಲ್ಲಿಂದ ಬಂದ ಕಲಾವಿದರು ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ನಿಮಗೂ ಒಳ್ಳೆ ಫ್ಯೂಚರ್ ಇದೆ ಎಂದು ಹೇಳಿದ್ದನ್ನ ನೆನಪಿಸಿಕೊಂಡಿದ್ದಾರೆ. ನಾನು ಸಾಕಷ್ಟು ಸಲ ಸರ್ ನೇಮ್ ಬೇಕು ಅಂತ ಅಂದುಕೊಳ್ಳುತ್ತಾ ಇದ್ದೆ. ರಾಘಣ್ಣ ನಿನಗೆ ಒಳ್ಳೆಯ ಭವಿಷ್ಯ ಇದೆ, ಅಪ್ಪಾಜಿ ಆಶೀರ್ವಾದವಿದೆ ಎಂದು ಹೇಳಿದರು. ಅದಕ್ಕೂ ಮುನ್ನ ನನ್ನ ಹೆಸರು ಬರೀ ಸಂಗೀತ ಅಂತ ಇತ್ತು. ಆಮೇಲೆ ಶೃಂಗೇರಿ ಅಂತ ಸೇರಿಸಿಕೊಂಡೆ. ನಾನು ಹುಟ್ಟಿದ್ದು ಅಲ್ಲಿನ ಮಠದ ಆಸ್ಪತ್ರೆಯಲ್ಲಿಯೇ. ಹೀಗಾಗಿ ರಾಘಣ್ಣ ಅಷ್ಟು ಹೇಳಿದ ಮೇಲೆ ನಾನು ಸಂಗೀತ ಶೃಂಗೇರಿ ಅಂತ ಬದಲಾಯಿಸಿಕೊಂಡೆ ಎಂದಿದ್ದಾರೆ. ನನಗೆ ಚಿತ್ರರಂಗಕ್ಕೆ ಬರಬೇಕೆಂಬ ಆಸೆ ಚಿಕ್ಕ ವಯಸ್ಸಿನಿಂದ ಏನೂ ಇರಲಿಲ್ಲ. ಏರ್ಫೋರ್ಸ್ ಜಾಯ್ನ್ ಆಗಬೇಕು ಅಂತ ಇದ್ದದ್ದು. ಸ್ಕೂಲಲ್ಲೂ ಚಿಕ್ಕ ಪುಟ್ಟ ಡ್ರಾಮಾ ಮಾಡ್ತಾ ಇದ್ದೆ. ಆದರೆ ಹರಹರ ಮಹಾದೇವ ಮಾಡಿದ ಮೇಲೆ ನಟನೆ ಅಂದರೆ ಏನು ಅಂತ ಗೊತ್ತಾಯಿತು. ಇದೆಷ್ಟು ಕಷ್ಟ ಎನಿಸಿತು. ನಾನು ಏನೇ ಮಾಡಿದರೂ ನಗುತ್ತಾ ಇದ್ದರು. ನನಗಾಗ 18 ವರ್ಷ ಅಷ್ಟೇ. ಬೇಗ ರಿಯಾಕ್ಟ್ ಮಾಡಿ ಬೈದು ಬಿಡ್ತಾ ಇದ್ದೆ. ಬೇರೆಯೊಬ್ಬರು ನನ್ನನ್ನ ನೋಡಿ ಟೀಕಿಸಿದಾಗ ಅದನ್ನ ಹಠವಾಗಿ ತೆಗೆದುಕೊಂಡೆ. ಇಲ್ಲಿಯೇ ಇದ್ದು ಏನಾದರೂ ಸಾಧಿಸಬೇಕು ಎನಿಸಿ ಈ ಫೀಲ್ಡ್ ಆಯ್ಕೆ ಮಾಡಿಕೊಂಡೆ. ಅದಕ್ಕೆ ಅಂತ ಆಕ್ಟಿಂಗ್ ಕ್ಲಾಸ್ ಜಾಯ್ನ್ ಆಗಿ ಕಲಿತಿದ್ದೇನೆ ಎಂದಿದ್ದಾರೆ. ಅವತ್ತು ಒಂದು ಶೂಟಿಂಗ್ ಮುಗೀತು. ನನ್ನ ಪಾತ್ರ ಮುಗಿದ ಮೇಲೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿರಲಿಲ್ಲ. ನಂಗೆ ಏನು ಮಾಡಬೇಕು ಎಂಬ ಚಿಂತೆಯಾಯಿತು. ಅವತ್ತು ನನ್ನ ಹತ್ತಿರ 1 ಪೈಸಾ ಹಣ ಕೂಡ ಇರಲಿಲ್ಲ. ಅಪ್ಪ ಅಮ್ಮನಿಗೆ ಆ ಸಮಯದಲ್ಲಿ ಕಾಲ್ ಮಾಡಿದರೆ ಮತ್ತೆ ಇಂಡಸ್ಟ್ರಿಗೆ ಕಾಲು ಹಿಡಿಯುವುದಕ್ಕೆ ಬಿಡುವುದಿಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟು ಮುಂಬೈ ತನಕ ಬಿಟ್ಟಿದ್ದಾರೆ. ಅವತ್ತು ನನ್ನ ಅಭಿಮಾನಿ ವಿನಯ್ ಕಶ್ಯಪ್ ಎನ್ನುವವರು ಸಹಾಯ ಮಾಡಿದ್ದರು ಎಂದು ಜರ್ನಿ ಬಗ್ಗೆ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10 ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.